ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ದಿನಾಂಕ 1 ಜೂನ್ 2024 ಪ್ರಚಲಿತ ವಿದ್ಯಮಾನವನ್ನ ನೋಡೋಣ. ಮೊದಲನೇ ಪ್ರಶ್ನೆ ತಗೊಂಡ್ರೆ ನಾವು ಇತ್ತೀಚೆಗೆ ಯಾವ ಭಾರತೀಯ ಶಾಂತಿ ಪಾಲಕರು 2023 ವರ್ಷದ ಯುನೈಟೆಡ್ ನೇಷನ್ಸ್ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಅನ್ನ ಪಡೆದುಕೊಂಡಿದ್ದಾರೆ? ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಲಕ್ಷ್ಮಿ ಸೆಹಗಲ್, ಆಪ್ಷನ್ ಬಿ ಸೊಬಯಾನಿನ್, ಆಪ್ಷನ್ ಸಿ ರಾಧಿಕಾ ಸೇನ್, ಆಪ್ಷನ್ ಡಿ ಪ್ರಿಯಾ ಜಿಂಗನ್. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ರಾಧಿಕಾ ಸೇನ್ ರವರು 2023 ವರ್ಷದ ಯುನೈಟೆಡ್ ನೇಷನ್ಸ್ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಗಿ ಹೆಸರನ್ನ ಪಡೆದುಕೊಂಡಿದ್ದಾರೆ. ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯದಲ್ಲಿ ಭಾರತೀಯ ಶಾಂತಿ ಪಾಲಕ ಮೇಜರ್ ರಾಧಿಕಾ ಸೇನ್ ರವರು 2023 ವರ್ಷದ ವಿಶ್ವಸಂಸ್ಥೆಯ ಮಿಲಿಟರಿ ಲಿಂಗ್ ಅಡ್ವೊಕೇಟ್ ಅನ್ನ ಪಡೆದುಕೊಂಡಿದ್ದಾರೆ. ಇವರು ಮಾನ್ಸಿಸ್ಕೋನೊಂದಿಗೆ ಸೇವೆ ಸಲ್ಲಿಸ್ತಾ ಇದ್ರು. ಇದಲ್ಲದೆ ಎಂಗೇಜ್ಮೆಂಟ್ ಪ್ಲಟೂನ್ ಅನ್ನ ಮುನ್ನಡೆಸಿದ್ದಾರೆ. ಸಮುದಾಯ ಎಚ್ಚರಿಕೆ ನೆಟ್ವರ್ಕ್ಗಳನ್ನ ಸಹ ಇವರು ಸ್ಥಾಪಿಸಿದ್ದಾರೆ. ಹಾಗೇನೆ ಮಿಶ್ರಲಿಂಗ ಗಸ್ತುಗಳನ್ನು ಸಹ ಇವರು ನಡೆಸ್ತಾ ಇದ್ದಾರೆ. ಅವರ ಪ್ರಯತ್ನಗಳಲ್ಲಿ ಸ್ಥಳೀಯರಿಗೆ ಶಿಕ್ಷಣ ಮತ್ತು ತರಬೇತಿಯನ್ನು ಒದಗಿಸುವುದು, ಮತ್ತೆ ಮಹಿಳೆಯರನ್ನ ಸಬಲೀಕರಣಗೊಳಿಸುವುದು, ಹಾಗೇನೆ ಸುರಕ್ಷಿತ ಅಂತರ್ಗತ ವಾತಾವರಣ ಬೆಳೆಸುವ ಒಂದು ಗುರಿಯನ್ನ ಹೊಂದಿರ್ತಾರೆ. ಇವರ ಸೇವೆಯು ಮಾರ್ಚ್ 2023ರಿಂದ ಏಪ್ರಿಲ್ 2024ರವರೆಗೆ ನಡೆದಿತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪ್ರವಾಹ್ ಪೋರ್ಟಲ್ ಅನ್ನ ಯಾವ ಸಂಸ್ಥೆಯು ಪ್ರಾರಂಭಿಸಿದೆ? ಆಪ್ಷನ್ಸ್. ಆಪ್ಷನ್ ಎ RBI, ಆಪ್ಷನ್ ಬಿ SBI, ಆಪ್ಷನ್ ಸಿ ನಬಾರ್ಡ್, ಆಪ್ಷನ್ ಡಿ ಸೆಬಿ. ಇರುವಂತಹ 4 ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ RBI ಸಂಸ್ಥೆಯು ಪ್ರವಾಹ್ ಪೋರ್ಟಲ್ ಅನ್ನ ಪ್ರಾರಂಭಿಸಿದೆ. RBI ಗವರ್ನರ್ 3 ಪ್ರಮುಖ ಉಪಕ್ರಮಗಳನ್ನ ಅನಾವರಣಗೊಳಿಸಿದ್ದಾರೆ ಗವರ್ನರ್ ಅವರು. ಪ್ರವಾಹ್ ಪೋರ್ಟಲ್ ಒಂದು, ಎರಡನೇದು ರಿಟೇಲ್ ಡೈರೆಕ್ಟ್ ಮೊಬೈಲ್ ಅಪ್ಲಿಕೇಶನ್, ಮತ್ತು ಮೂರನೇದಾಗಿ ಫಿನ್ಟೆಕ್ ರೆಪೋಸಿಟರಿ ಎನ್ನುವುದನ್ನ ಇವರು ಅನಾವರಣಗೊಳಿಸಿದ್ದಾರೆ. ಪ್ರವಾಹ್ RBI ನಿಂದ ಅಧಿಕೃತತೆಗಳು, ಪರವಾನಗಿಗಳು ಮತ್ತು ನಿಯಂತ್ರಕ ಅನುಮೋದನೆಗಳನ್ನ ಪಡೆಯಲು ಸುರಕ್ಷಿತ ವೆಬ್ ಆಧಾರಿತ ಪೋರ್ಟಲ್ ಆಗಿದೆ. ಇದು ಪ್ರಮುಖ ವೈಶಿಷ್ಟ್ಯಗಳಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅನ್ನ ಸಲ್ಲಿಸೋದು, ಹಾಗೇನೆ ಸ್ಥಿತಿ ಟ್ರ್ಯಾಕಿಂಗ್, ಪ್ರತಿಕ್ರಿಯೆಗಳು ಮತ್ತು ಸಮಯೋಚಿತ ನಿರ್ಧಾರಗಳನ್ನು ಸಹ ಇಲ್ಲಿ ಸೇರ್ಕೊಂಡಿವೆ. ಇದಲ್ಲದೆ ಇದು ನಿಯಂತ್ರಕ ಪ್ರಕ್ರಿಯೆಗಳ ದಕ್ಷತೆಯನ್ನ ಹೆಚ್ಚಿಸುತ್ತದೆ. ವಿವಿಧ ವಿನಂತಿಗಳಿಗಾಗಿ ಸಾಮಾನ್ಯ ಉದ್ದೇಶದ ನಮೂನೆ ಸೇರಿದಂತೆ 60 ಅರ್ಜಿ ನಮೂನೆಗಳು ಲಭ್ಯವಿದೆ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ರುದ್ರ M2 ಗಾಳಿಯಿಂದ ಮೇಲ್ಮೈ ಕ್ಷಿಪಣಿಯನ್ನ ಯಾವ ಸಂಸ್ಥೆಯು ಅಭಿವೃದ್ಧಿಪಡಿಸಿದೆ? ಆಯ್ಕೆ 1 ESA, ಆಯ್ಕೆ ಬಿ ಜಾಕ್ಸಾ, ಆಯ್ಕೆ ಸಿ DRDO, ಆಯ್ಕೆ ಡಿ ಇಸ್ರೋ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಿ DRDO ಸಂಸ್ಥೆಯು ಇದನ್ನ ಅಭಿವೃದ್ಧಿಪಡಿಸಿದೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಒಡಿಶಾದ ಕರಾವಳಿಯಲ್ಲಿ Su-30 Mk-1 ವಿಮಾನದಿಂದ ರುದ್ರ M2 ವಾಯು ಮೇಲ್ಮೈ ಕ್ಷಿಪಣಿಯನ್ನ ಯಶಸ್ವಿಯಾಗಿ ಹಾರಾಟ ಪರೀಕ್ಷೆಯನ್ನ ಮಾಡಿದೆ. ಹಾಗೇನೆ ಈ ಒಂದು ಪರೀಕ್ಷೆಯು ಎಲ್ಲಾ ಉದ್ದೇಶಗಳನ್ನ ಪೂರೈಸಿದೆ. ಅದರ ಪ್ರೊಪಲ್ಷನ್, ನಿಯಂತ್ರಣ ಮತ್ತು ಮಾರ್ಗದರ್ಶನ ವ್ಯವಸ್ಥೆಗಳನ್ನ ಮೌಲ್ಯೀಕರಿಸಲಾಗ್ತದೆ. ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ರವರು ಈ ಒಂದು ಸಾಧನೆಯನ್ನ ಮಾಡಿದ್ದಾರೆ. ರುದ್ರ M2 ಘನಚಾಲಿತ ಕ್ಷಿಪಣಿ, ಹಾಗೇನೆ ಸುಧಾರಿತ DRDO ತಂತ್ರಗಳನ್ನ ಬಳಸಿಕೊಂಡು ಸಶಸ್ತ್ರ ಪಡೆಗಳ ಸಾಮರ್ಥ್ಯಗಳನ್ನ ಇದು ಹೆಚ್ಚಿಸ್ತದೆ. ನೆಕ್ಸ್ಟ್ ಕ್ವಶನ್. ಇತ್ತೀಚೆಗೆ ಯಾವ ಭಾರತೀಯ ಬಾಹ್ಯಾಕಾಶ ಸ್ಟಾರ್ಟ್ಅಪ್ ಅಗ್ನಿಬಾಣ್ನ ಉಪಕಕ್ಷೆಯ ರಾಕೆಟ್ ಅನ್ನ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ? ಆಯ್ಕೆಗಳನ್ನ ನೋಡೋಣ. ಆಪ್ಷನ್ ಎ ಧ್ರುವ
ಸ್ಪೇಸ್, ಆಪ್ಷನ್ ಬಿ ಆಸ್ಟ್ರೋಗೇಟ್ ಲ್ಯಾಬ್ಸ್, ಆಪ್ಷನ್ ಸಿ ಬೆಲ್ಲಾಟ್ರಿಕ್ಸ್ ಏರೋಸ್ಪೇಸ್, ಆಪ್ಷನ್ ಡಿ ಅಗ್ನಿಕುಲ್ ಕಾಸ್ಮೋಸ್. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಅಗ್ನಿಕುಲ್ ಕಾಸ್ಮೋಸ್ ಎನ್ನುವ ಒಂದು ರಾಕೆಟ್ ಅನ್ನ ಉಡಾವಣೆ ಮಾಡಲಾಗಿದೆ. ಭಾರತೀಯ ಬಾಹ್ಯಾಕಾಶ ಸ್ಟಾರ್ಟ್ಅಪ್ ಅಗ್ನಿಕುಲ್ ಕಾಸ್ಮೋಸ್ ಅನ್ನ ತನ್ನ ಮೊದಲ ಉಪಕಕ್ಷೆಯ ಪರೀಕ್ಷಾ ವಾಹನವನ್ನ ಯಶಸ್ವಿಯಾಗಿ ಉಡಾವಣೆಯನ್ನ ಮಾಡಿದೆ. ಹಾಗೇನೆ ಅಗ್ನಿಬಾನ್ ವಿಶ್ವದ ಮೊದಲ ಸಿಂಗಲ್ ಪೀಸ್ ಅಂದ್ರೆ 3D ಮುದ್ರಿತ ರಾಕೆಟ್ ಇಂಜಿನ್ ಇಂದ ಇದು ಚಾಲಿತವಾಗಿದೆ. ಹಾಗೇನೆ 4 ಇಂದಿನ ಉಡಾವಣಾ ಪ್ರಯತ್ನಗಳ ನಂತರ ಸಾಧಿಸಲಾದಂತಹ ಈ ಒಂದು ಮೈಲುಗಲ್ಲು ಭಾರತದಲ್ಲೇನೆ 2ನೇ ಖಾಸಗಿ ಸ್ಟಾರ್ಟ್ಅಪ್ ಉಡಾವಣೆ ಮತ್ತು ಶ್ರೀಹರಿಕೋಟದ ಖಾಸಗಿ ಲಾಂಚ್ ಪ್ಯಾಡ್ ನಿಂದ ಮೊದಲನೆಯದೆಂದು ಗುರುತಿಸಿಕೊಂಡಿದೆ. ಹಾಗೇನೆ ಡಾಕ್ಟರ್ ಪವನ್ ಗೋಯಂಕ ಅವರು ಉಡಾವಣೆ ಭಾರತದ ಬಾಹ್ಯಾಕಾಶ ಕ್ಷೇತ್ರಕ್ಕೆ ಐತಿಹಾಸಿಕ ಕ್ಷಣ ಎಂದು ಇವರು ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದಾರೆ. ಗೀತಾನಸ್ ನೌಸೆಡಾ ಅವರು ಯಾವ ದೇಶದ ಅಧ್ಯಕ್ಷರಾಗಿ ಮರು ಆಯ್ಕೆಯಾಗಿದ್ದಾರೆ? ಆಪ್ಷನ್ಸ್: ಆಪ್ಷನ್ ಎ ಡೆನ್ಮಾರ್ಕ್, ಆಪ್ಷನ್ ಬಿ ಇಂಗ್ಲೆಂಡ್, ಆಪ್ಷನ್ ಸಿ ಲಿಥುವೇನಿಯಾ, ಆಪ್ಷನ್ ಡಿ ಇಟಲಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಲಿಥುವೇನಿಯಾ ರಾಷ್ಟ್ರದ ಅಧ್ಯಕ್ಷರಾಗಿ ಇವರು ಆಯ್ಕೆಯಾಗಿದ್ದಾರೆ. ಪಕ್ಷೇತರ ಅಭ್ಯರ್ಥಿ ಮತ್ತು ಮಾಜಿ ಬ್ಯಾಂಕ್ ಮುಖ್ಯ ಅರ್ಥಶಾಸ್ತ್ರಜ್ಞರಾಗಿರುವಂತಹ ಗೀತಾನಾಸ್ ನೌಸೆಡಾ ಅವರು ಮೇ 26, 2024ರಂದು ಲಿಥುವೇನಿಯಾದ ಅಧ್ಯಕ್ಷರಾಗಿ ಹಾಗೆಯೇ ಪ್ರಧಾನಮಂತ್ರಿ ಇಗ್ರಿಡಾ ಸಿಮೊನೆಟೆ ಅವರನ್ನ ಸೋಲಿಸಿ ಇವರು ಅಧ್ಯಕ್ಷತೆಯನ್ನ ವಹಿಸಿಕೊಂಡಿದ್ದಾರೆ. ಮೇ 12, 2024ರಂದು ನಡೆದಂತಹ ಆರಂಭಿಕ ಚುನಾವಣೆಯಲ್ಲಿ ನೌಸೆಡಾ ಅವರು 46% ಚುನಾವಣೆಯಲ್ಲಿ ಮುಂದನೆಯನ್ನ ಪಡೆದುಕೊಂಡಿದ್ದಾರೆ. ಹಾಗೇನೆ ಸಿಮೊನೆಟೆ ಎನ್ನುವರು 16% ಗಳಿಸಿದ್ರು. ಇದು ರನ್ ಆಫ್ಗೆ ಕಾರಣವಾಗ್ತದೆ. ಹಾಗಾಗಿ ನೌಸೆಡಾ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನೌಸೆಡಾ ಅವರು ನಿರ್ಣಾಯಕವಾಗಿ ಗೆದ್ದುಕೊಂಡಿದ್ದಾರೆ. ಅವರ 2ನೇ 5 ವರ್ಷಗಳ ಅವಧಿಯನ್ನ ಸಹ ಪಡೆದುಕೊಂಡಿದ್ದಾರೆ. ಈ ಒಂದು ಪುನರ್ ಆಯ್ಕೆಯಾಗಿರುವಂತಹ ಇವರನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿನಂದಿಸಿದ್ದಾರೆ. ಮುಂದಿನ ಪ್ರಶ್ನೆ: ಭಾರತೀಯ ಪುರಾತತ್ವ ಸಮೀಕ್ಷೆಯು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ನವಶಿಲಾಯುಗದ ಶಿಲಾಕೆತ್ತನೆಗಳನ್ನು ಸ್ಥಾಪಿಸಿದೆ? 4 ಆಯ್ಕೆಗಳಿವೆ. 4 ಆಯ್ಕೆಗಳನ್ನ ನೋಡ್ಬೋದು ನೀವು. ಇರುವಂತಹ 4 ಆಯ್ಕೆಗಳಲ್ಲಿ ಯಾವ ಒಂದು ರಾಷ್ಟ್ರದಲ್ಲಿ ಈ ಒಂದು ಕೆತ್ತನೆಗಳನ್ನ ಸ್ಥಾಪಿಸಿದ್ದಾರೆ ಅಂತಂದ್ರೆ ಆಯ್ಕೆ 4 ಗೋವಾ ರಾಜ್ಯದಲ್ಲಿ ಈ ಒಂದು ನವಶಿಲಾಯುಗದ ಶಿಲಾಕೆತ್ತನೆಗಳನ್ನ ಸ್ಥಾಪಿಸಲಾಗಿದೆ. ಗೋವಾದ ಮೌಕ್ಸಿ ಗ್ರಾಮದಲ್ಲಿ ನವಶಿಲಾಯುಗದ ಶಿಲಾಕೆತ್ತನೆಗಳನ್ನ ಭಾರತೀಯ ಪುರಾತತ್ವ ಇಲಾಖೆಯು ದೃಢಪಡಿಸಿದೆ. ಶುಷ್ಕ ಜಾರ್ಮೆ ಅವರು ನದಿ ಪಾತ್ರದ ಉದ್ದಕ್ಕೂ ಇರುವಂತಹ ಮೆಟಾ ಬಸಾಲ್ಟ್ ಬಂಡೆಯ ಮೇಲಿನ ಕೆತ್ತನೆಗಳನ್ನ ನೋಡ್ಬಿಟ್ಟು ಜೀಬಸ್, ಬುಲ್ಸ್ ಮತ್ತು ಹುಲ್ಲುಗಳಂತಹ ಪ್ರಾಣಿಗಳನ್ನ ಚಿತ್ರಿಸ್ತದೆ. ಇದ್ರ ಜೊತೆಗೆ ಅದರ ಹೆಜ್ಜೆ ಗುರುತುಗಳನ್ನು ಸಹ ಚಿತ್ರಿಸಲಾಗಿದೆ. ಹಾಗೇನೆ ಭಾರತದಲ್ಲೇನೆ ಇತಿಹಾಸ ಪೂರ್ವ ಶಿಲಾವರ್ಣ ಚಿತ್ರಗಳು ಮೇಲ್ಭಾಗದ ಪ್ರಾಚೀನ ಶಿಲಾಯುಗದಿಂದ ಪ್ರಾಣಿಗಳ ಆಕೃತಿಗಳನ್ನ ಒಳಗೊಂಡಂತೆ ಮೆಸೋಲಿಥಿಕ್ ಮಾನವ ದೃಶ್ಯಗಳೊಂದಿಗೆ ಮತ್ತು ನವಶಿಲಾಯುಗ ಚಾಲ್ಕೋಲಿಥಿಕ್ ಕುಂಬಾರಿಕೆ ಮತ್ತು ಲೋಹದ ಉಪಕರಣಗಳನ್ನು ಸಹ ಇಲ್ಲಿ ತೋರಿಸಲಾಗ್ತದೆ. ಮುಂದಿನ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಏಷ್ಯನ್ ಆರ್ಮ್ರೆಸ್ಲಿಂಗ್ ಚಾಂಪಿಯನ್ಶಿಪ್ 2024 ಎಲ್ಲಿ ನಡೆದಿದೆ ಅಂತ ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ತಾಸ್ಕೆಂಟ್, ಆಪ್ಷನ್ ಬಿ ಬೀಜಿಂಗ್, ಆಪ್ಷನ್ ಸಿ ಅಸ್ತಾನಾ, ಆಪ್ಷನ್ ಡಿ ನವದೆಹಲಿ. ಇರುವಂತಹ 4 ಆಯ್ಕೆಗಳಲ್ಲಿ ಈ ಒಂದು ಆರ್ಮ್ರೆಸ್ಲಿಂಗ್ ಎನ್ನುವ ಚಾಂಪಿಯನ್ಶಿಪ್ 2024 ಎಲ್ಲಿ ನಡೆದಿದೆ ಅಂತಂದ್ರೆ ಆಯ್ಕೆ 1 ತಾಸ್ಕೆಂಟ್ ನಲ್ಲಿ ಈ ಒಂದು ಚಾಂಪಿಯನ್ಶಿಪ್ ನಡೆದಿದೆ. ಉಜ್ಬೇಕಿಸ್ತಾನದ ತಾಷ್ಕೆಂಟ್ ನಲ್ಲಿ ನಡೆದಂತಹ ಏಷ್ಯನ್ ಆರ್ಮ್ರೆಸ್ಲಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಭಾರತೀಯ ಆರ್ಮ್ರೆಸ್ಲಿಂಗ್ 7 ಪದಕಗಳನ್ನ ಗೆದ್ದುಕೊಂಡಿದ್ದಾರೆ. ಇವರು 1 ಚಿನ್ನ ಮತ್ತು 6 ಕಂಚು ಪದಕಗಳಾಗಿವೆ. ಶ್ರೀಮತ್ ಜಾ ಎಡಗೈ ಪ್ಯಾರಾ ವಿಭಾಗದಲ್ಲಿ
ಭಾರತದ ಏಕೈಕ ಚಿನ್ನ ಮತ್ತು ಬಲ್ಗೈ ಪ್ಯಾರಾ ವಿಭಾಗದಲ್ಲಿ ಕಂಚಿನ ಪದಕವನ್ನ ಪಡೆದುಕೊಂಡಿದ್ದಾರೆ ಶ್ರೀಮತ್ ಝಾ ಎನ್ನುವರು. ಹಾಗೆಯೇ ಲಕ್ಷ್ಮಣ್ ಸಿಂಗ್ ಭಂಡಾರಿ ಅವರು ಹಾಗೆ ಮತ್ತು ಸಚಿನ್ ಗೋಯಲ್ ರವರು ಕ್ರಮವಾಗಿ 2 ಮತ್ತು 1 ಕಂಚಿನ ಪದಕವನ್ನ ಪಡ್ಕೊಂಡಿದ್ದಾರೆ. ಹಾಗೆಯೇ ಹೈಬಿ ಲೋಲೆನ್ ಮಹಿಳೆಯರ ವಿಭಾಗಗಳಲ್ಲಿ 2 ಕಂಚಿನ ಪದಕಗಳನ್ನು ಸಹ ಇವರು ಸಹ ಪಡ್ಕೊಂಡಿದ್ದಾರೆ. ಹಾಗೆಯೇ PFI ಅಧ್ಯಕ್ಷ ಆಗಿರುವಂತಹ ಪ್ರೀತಿ ಜಾಂಗಿಯಾನಿ ತಂಡದ ಯಶಸ್ವಿಯನ್ನು ಸಹ ಇಲ್ಲಿ ತಿಳಿಸಿದೆ. ಓಕೆ, ಇವತ್ತಿನ ಕೊನೆಯ ಪ್ರಶ್ನೆ, 72ನೇ ವಿಶ್ವ ಆರೋಗ್ಯ ಅಸೆಂಬ್ಲಿಯಲ್ಲಿ ಸಮಿತಿಯ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಆಪ್ಷನ್ ಎ ಕೆ ಮಿತ್ತಲ್, ಆಪ್ಷನ್ ಬಿ ರಾಜೇಶ್ ಭೂಷಣ್, ಆಪ್ಷನ್ ಸಿ ಅಮಿತ್ ಅಗರ್ವಾಲ್, ಆಪ್ಷನ್ ಡಿ ಅಪೂರ್ವ ಚಂದ್ರ. ಈ ವಿಶ್ವ ಆರೋಗ್ಯ ಅಸೆಂಬ್ಲಿಯಲ್ಲಿ ಸಮಿತಿ ಅಧ್ಯಕ್ಷರಾಗಿ ಯಾರು ನೇಮಕವನ್ನ ಪಡ್ಕೊಂಡಿದ್ದಾರೆ ಅಂದ್ರೆ ಆಯ್ಕೆ 3 ಅಪೂರ್ವ ಚಂದ್ರ ಅವರು ಆಯ್ಕೆಯಾಗಿದ್ದಾರೆ. ಮೇ 27ರಿಂದ ಜೂನ್ 1ರವರೆಗೆ ಜಿನಾವದಲ್ಲಿ ನಡೆದಂತಹ 72ನೇ ವಿಶ್ವ ಆರೋಗ್ಯ ಅಸೆಂಬ್ಲಿಯಲ್ಲಿ ಭಾರತದ ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ಆಗಿರುವಂತಹ ಅಪೂರ್ವ ಚಂದ್ರ ಅವರನ್ನ ಸಮಿತಿಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಹಾಗೆಯೇ ಸಾರ್ವಜನಿಕ ಆರೋಗ್ಯ ರಕ್ಷಣೆ, ತುರ್ತು ಸಿದ್ಧತೆ, ಆಂಟಿಮೈಕ್ರೋಬಿಯಲ್ ಪ್ರತಿರೋಧ, ಹಾಗೆಯೇ ಹವಾಮಾನ ಬದಲಾವಣೆ ಮತ್ತು WHO ಹಣಕಾಸು ಮುಂತಾದ ನಿರ್ಣಾಯಕ ಆರೋಗ್ಯ ವಿಷಯಗಳನ್ನು ಸಹ ಈ ಒಂದು ಸಮಿತಿಯಲ್ಲಿ ತಿಳಿಸಲಾಗಿದೆ. ಹಾಗೆಯೇ ಚಂದ್ರ ಭಾರತದ COVID-19 ನಿರ್ವಹಣೆ ಮತ್ತು ಜಾಗತಿಕ ಆರೋಗ್ಯಕ್ಕೆ ಬದ್ಧತೆಯನ್ನ ಎತ್ತಿ ತೋರಿಸ್ತದೆ ಈ ಒಂದು ಸಭೆಯಲ್ಲಿ ಜಿನೀವಾದಲ್ಲಿ ನಡೆದಂತದ್ದು. ಹಾಗೆಯೇ ಒಂದು ವಿಶ್ವ ಒಂದು ಕುಟುಂಬ ಎಂಬ ತತ್ವವನ್ನ ಪ್ರತಿನಿಧಿಸ್ತದೆ. ಇದಲ್ಲದೆ ಆರೋಗ್ಯ ಸಂಬಂಧಿತ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಹ ಉತ್ತೇಜಿಸ್ತದೆ. ಓಕೆ ಸ್ನೇಹಿತರೆ, ಇವತ್ತಿನ ಪ್ರಶ್ನೆ ನೋಡೋಣ ನಾವು. ಇತ್ತೀಚೆಗೆ ಏಷ್ಯನ್ ಜಿಮ್ನಾಸ್ಟಿಕ್ ಚಾಂಪಿಯನ್ಶಿಪ್ ನಲ್ಲಿ ಚಿನ್ನ ಗೆದ್ದವರು ಯಾರು? ಆಯ್ಕೆಗಳು: ಆಯ್ಕೆ 1 ದೀಪಕ್ ಕರ್ಮಾಕರ್, ಆಯ್ಕೆ 2 ಕಿಮ್ಸನ್ ಹ್ಯಾಂಗ್, ಆಯ್ಕೆ 3 ಜೋ ಕ್ಯುಂಗ್ ಬೈಲ್, ಆಯ್ಕೆ 4 ಪ್ರಣತಿ ನಾಯ್ಕ್. 4 ಆಯ್ಕೆಗಳನ್ನ ನಿಮ್ಗೆ ನೀಡಿದೀವಿ. ಈ ಒಂದು 4 ಆಯ್ಕೆಗಳಲ್ಲಿ ಮೇಲಿರುವಂತಹ ಪ್ರಶ್ನೆಗೆ ಯಾವುದು ಸರಿಯಾದ ಆಯ್ಕೆ ಅನ್ನೋದನ್ನ ನೀವು ಆಯ್ಕೆ ಮಾಡಿಕೊಂಡು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡುವುದರ ಮೂಲಕ ನೀವು ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ತಿಳಿಸಬಹುದು. ಓಕೆ ಸ್ನೇಹಿತರೆ, ನಾನು ಇವತ್ತು ಮಾಡಿರುವಂತಹ ವಿಡಿಯೋದ PDF ನೋಟ್ಸ್ ನನ್ನ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡಿರ್ತೀನಿ. ಯಾರಿಗೆ ನಿಮ್ಗೆ ಈ ಒಂದು PDF ನೋಟ್ಸ್ ಬೇಕು, ಗೋ ಟು ಟೆಲಿಗ್ರಾಮ್ ಗ್ರೂಪ್ ಅಂಡ್ ಡೌನ್ಲೋಡ್ ದ PDF ನೋಟ್ಸ್. ಯಾರಿನೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ, ಪ್ಲೀಸ್ ಜಾಯಿನ್ ದ ಟೆಲಿಗ್ರಾಮ್ ಗ್ರೂಪ್. ನಿಮ್ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಬೇಕು ಅಂತಂದ್ರೆ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಸೊ ನೀವು ಅದ್ರ ಮೂಲಕ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಹಾಗೇನೆ ನಮ್ದು ಅಫಿಷಿಯಲ್ ವೆಬ್ಸೈಟ್ ಕೂಡ ಇದೆ, ಅಲ್ಲಿಗೂ ಸಹ ನೀವು ವಿಸಿಟ್ ಮಾಡಬಹುದು. ಓಕೆ ಸ್ನೇಹಿತರೆ, ಇವತ್ತು ಮಾಡಿರುವಂತಹ ವಿಡಿಯೋ ನಿಮ್ಗೇನಾದ್ರೂ ಇಷ್ಟವಾಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು.